ಕಾರ್ಖಾನೆಯಲ್ಲಿ ಮಲ ಹೊರುವ ಅನಿಷ್ಟ ಪದ್ಧತಿ ಇನ್ನೂ ಜೀವಂತ. ಮುಗ್ಧ ಕಾರ್ಮಿಕರಿಂದ ಬರಿಗೈಲಿ ಮಲ ಬಾಚಿಸಿದ ಕೆಬಿ ಇಂಜಿನಿಯರ್ಸ್. ತುಮಕೂರಿನ ಕೆಬಿ ಇಂಜಿನಿಯರ್ಸ್ಗಳ ಸಂಘದ ಆವರಣದಲ್ಲಿ ಘಟನೆ. ಕೆಬಿ ಅಧಿಕಾರಿಗಳು ಇಂಜಿನಿಯರ್ ಮೇಲೆ ಅಟ್ರಾಸಿಟಿ ಕಾಯ್ದೆಯಡಿ ಕ್ರಮ ಕೈಗೊಳ್ಳಲು ಸಾಮಾಜಿಕ ಹೋರಾಟಗಾರ ಜಟ್ಟಿ ಅಗ್ರಹಾರ ನಾಗರಾಜ್ ಆಗ್ರಹ. 4 ದಲಿತ ಕಾರ್ಮಿಕರನ್ನ ಮಲ ಹೊತ್ತು ಸಾಗಿಸಲು ನಿಯೋಜನೆ. ತುಮಕೂರಿನ ನಂದೀಶ್, ಅರುಣ್, ಮಧುಗಿರಿ ಮೂಲದ ಮೂರ್ತಿನಾಯಕ್, ನವೀನ್ ಕಾರ್ಮಿಕರು. ಬರಗೈ ಬರೆಮೈನಲ್ಲಿ ಶೌಚಗುಂಡಿಯ ಮಲ ಹೊತ್ತು ಟ್ರ್ಯಾಕ್ಟರ್ಗೆ ತುಂಬಿದ ಕಾರ್ಮಿಕರು. ಕೆಬಿ ಇಂಜಿನಿಯರ್ಸ್ ಸಂಘದಿಂದ ಮಲ ಬಾಚಲು ನಿಯೋಜನೆ. ಇಂಜಿನಿಯರ್ ಒಬ್ಬರು ನಮಗೆ ಈ ಕೆಲಸ ಹೇಳಿದ್ದಾರೆ. 3 ದಿನದಿಂದ ಕೆಲಸ ಮಾಡಿದ್ದೇವೆ ಎಂದ ದಲಿತ ಕಾರ್ಮಿಕರು. ಮಣ್ಣು ತುಂಬಲೆಂದು ಕರೆತಂದರು. ಇಲ್ಲಿಗೆ ಬಂದು ನೋಡಿದಾಗ ಶೌಚಗುಂಡಿ ಎಂದು ತಿಳಿಯಿತು. ಹೊಟ್ಟೆಪಾಡಿಗಾಗಿ ಒಪ್ಪಿಕೊಂಡು ಈ ಕೆಲಸ ಮಾಡುತ್ತಿದ್ದೇವೆ. ಈ ಕೆಲಸ ಮಾಡಬಾರದು ಅಂತ ನಮಗೆ ಗೊತ್ತಿರಲಿಲ್ಲ. ಇನ್ನು ಮುಂದೆ ಇಂತಹ ಕೆಲಸಕ್ಕೆ ಕರೆದರೆ ಹೋಗುವುದಿಲ್ಲ ಎಂದ ಕಾರ್ಮಿಕರು. ಇತ್ತೀಚೆಗೆ ಕೊರಟಗೆರೆ ಬಸ್ ನಿಲ್ದಾಣದಲ್ಲಿ ಇಂತಹ ಘಟನೆ ನಡೆದಿತ್ತು. ಬಾಲಕಾರ್ಮಿಕರಿಂದ ಶೌಚಗುಂಡಿಯ ಮಲ ಸ್ವಚ್ಛಗೊಳಿಸಲಾಗಿತ್ತು. ಸಾಮಾಜಿಕ ಹೋರಾಟಗಾರ ಜಟ್ಟಿ ಅಗ್ರಹಾರ ನಾಗರಾಜ್ ಹೋರಾಟದ ಫಲವಾಗಿ ಪ್ರಕರಣ ದಾಖಲಾಗಿತ್ತು. ಇದೀಗ ತುಮಕೂರು ನಗರದಲ್ಲಿ ಇಂತಹ ಅನಿಷ್ಟ ಪದ್ಧತಿ ಬೆಳಕಿಗೆ. ಘಟನೆ ಬಗ್ಗೆ ಮಾಹಿತಿ ಕೊಟ್ಟರೂ ಸ್ಥಳಕ್ಕೆ ಬಾರದೆ ಅಧಿಕಾರಿಗಳ ನಿರ್ಲಕ್ಷ್ಯ. ತುಮಕೂರು ಮಹಾನಗರ ಪಾಲಿಕೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸಾಮಾಜಿಕ ಹೋರಾಟಗಾರ ಜಟ್ಟಿ ಅಗ್ರಹಾರ ನಾಗರಾಜ್ ಒತ್ತಾಯಿಸಿದ್ದಾರೆ. ವರದಿ ಸತೀಶ್ ಎಸ್, ತುಮಕೂರು. ಕಾಂಟ್ರಾಕ್ಟ್ರು ಅದು ತುಂಬಿ ಆಚೆ ಬಂದಿತ್ತಣ್ಣ ಅದು. ಅಲ್ಲ, ಕೈಯೆಲ್ಲ ಗಲೀಜಾಗಿ ಇನ್ಫೆಕ್ಷನ್ ಆಗಲ್ಲ ಅಣ್ಣ ಅದು ನಿಮಗೆ? ಏನನ್ನ ಹಾಕೊಳ್ಳೋದಲ್ವೇನಣ್ಣ ಕೈಗೆ? ಕೈ ತೋರ್ಸಂದು ತೋರಿಸಿಲ್ಲ ಕೈನ, ಇಲ್ಲಿ ತೋರ್ಸೋಣ. ಯಾರು ಇದೆಲ್ಲ ಮಾಡಕ್ಕೆ ಹೇಳಿದ್ದು ನಿಮಗೆ? ಯಾರಣ್ಣ ಇದು ಮಾಡಕ್ಕೆ ಯಾರು? ಏನವ್ರ ಹೆಸರು? ಮಹೇಶ್ಗೆ ಯಾರು ವಹಿಸಿದ್ದಂತೆ? ಕಾರಣ ಇದೆ? ಲಂಬಾಣಿ ಲಂಬಾಣಿಗೆ ಬರ್ತೀರಾ? ನಿಮ್ಗೆ ಯಾರು ಮಾಡಕ್ಕೆ ಹೇಳಿದ್ದಿದ್ದಲ್ಲ? ಎಷ್ಟು ಕೊಡ್ತಾರೆ ಇಷ್ಟು ಮಾಡಿದ್ರೆ, ಕೆಲಸ ಮಾಡಿದ್ರೆ? 1-2 ಸಾವಿರ ಕೊಡ್ತಾರೆ. ಎಷ್ಟು ಜನ ಮಾಡ್ತಾಯಿದ್ದೀರಾ? ಎಲ್ಲರೂ ಲಂಬಾಣಿಸೇನಾ? ಹಾಂ, ಅಲ್ಲ, ಮೂವರು ಈಗ ಏನು ತುಂಬ್ತಾ ಇದ್ರಿ? 3 ಲಂಬಾಣಿಸೇನಾ? ಹಾಂ, ಬೇರೆ ಅಂದರೆ ಯಾವುದು ಅಣ್ಣ? ಅದೆಲ್ಲ ಫಿಟ್ಟು, ಅದು ಅಷ್ಟೊಂದು ರಿಪೇರಿಯಾಗಿ ಎಲ್ಲ ತಂದಾಕಿದೆ. ಅದು ಗಲೀಜಾಗಲ್ಲ ಅಣ್ಣ, ಕೈಗೆಲ್ಲ ಮಾಡ್ತಾ ಇದ್ದೀವಿ. ಏನು ಸರ್ ಮಾಡೋಣ? ಕೇಳಿದ್ರೆ ಆಲ್ರೆಡಿ ಆಗಿದೆ. ಕರೆಕ್ಟ್ ಇನ್ಸ್ಪೆಕ್ಷನ್ ಆಗುತ್ತೆ. ಏನು ಮಾಡೋಣ ಹೇಳಿ? ಇದ್ದೀರಾ
ಅದಲ್ಲ, ಅದು ಚರಂಡಿ ಮಣ್ಣಲ್ಲಿ ಸರ್, ಅದು ಚರಂಡಿ ಮಣ್ಣು ಫಿಟ್ಟಿಂಗ್ ಮಣ್ಣಲ್ಲ, ಲ್ಯಾಬಿಗೆ ಟೆಸ್ಟ್ ಕಳ್ಸಲ್ಲ. ಸರ್ ಚರಂಡಿ ಮಣ್ಣು ಇದೆಯಲ್ಲ ಸರ್, ಇದು ಫಿಟ್ಟಿಂಗ್ ಮಣ್ಣೇನಿದ್ದು ಲ್ಯಾಬಿಗೆ ಕಳ್ಸಲ್ಲ, ಅದು ಲ್ಯಾಬಿಗೆ ಯಾವ್ದು ಕೇಳಿ ಸರ್ ಅವ್ರಿಗೆ, ಕೇಳಿ ಸರ್. ನಮ್ಮ ಲೇಬರ್ ಯಾವ ನಿಮ್ದಿಲ್ಲ. ಮತ್ತೆ ನಾವು ಕಷ್ಟಪಡೋ ನೀವು ಎಷ್ಟು ಬರ್ತೀರಾ? ಲಂಬಾಡಿ. ನೀವು ಲಂಬಾಡಿ ಇಲ್ಲ ಸರ್, ನೀವು ಒಬ್ಬರೇನಾ? ನೀವು ಯಾವ ಕಮ್ಯುನಿಟಿ? ಯಾವ ಕಮ್ಯುನಿಟಿ? ನೀವು ಯಾವ ಸಮುದಾಯ? ಏನು ಸರ್, ಯಾವ ಸಮುದಾಯ, ಯಾವ ಜಾತಿ? ಎಸ್ ಸಿನಾ? ಎಸ್ ಸಿ ಒಳಗೆ ಹಾಂ ಎಸ್ ಸಿ ಒಳಗಿನ ನಾನು ಹಾಂ, ಯಾವ್ದು ಬಿಡಿಸಿ ಹೇಳಿ, ಪರವಾಗಿಲ್ಲ, ನಾವು ಅವರೇ. ದುಡ್ಡು ತಕ್ಕೊಂಡು ನಮ್ಗೆ ಇಲ್ಲ ಹೇಳು, ನಿನ್ನ ಕಷ್ಟ ಜೀವಿ ನೀನು. ಹಾಂ, ಯಾವುದು ಯಾವುದು? ಎಸ್ ಸಿ ಒಳಗೆ ಯಾವುದು? ಮಾದಿಗ್ರಾ? ಮಾದಿಗ ಸಮುದಾಯ. ಏನನ್ನ ಹಾಕ್ಕೊಬೇಕಲ್ವ? ಯಾರು ಹಾಕ್ತಾರೆ ನೋಡಿ, ನಿನ್ನ ಕಾಲು ನಿನ್ನ ಕೈಗೆ ಏನನ್ನ ಹಾಕ್ಕೊಬೇಕಲ್ವ? ಹುಷಾರಿಲ್ದಂಗಾದ್ರೆ ಏನಾರು ಆರೋಗ್ಯ ಕೆಟ್ಟರೆ? ಹಾಂ, ಯಾರು ಕಾಂಟ್ರಾಕ್ಟ್ರು? ಯಾರು ಆ ವ್ಯಕ್ತಿನೇನ? ಯಾವ ಊರು ಆ ವ್ಯಕ್ತಿದು? ಅವೇನೇ ವ್ಯಕ್ತಿ ಹೆಸರು? ಸದಾಶಿವನಗರ. ಏನು ಹೆಸರು? ಮಹೇಶ್ ಸರ್, ಮಹೇಶ್ ಕಾಂಟ್ರಾಕ್ಟರ್ ಅವರ ಲೇಬರ್ ನಮಗೆ. ಹೌದಾ? ಕೊಟ್ಟಿದ್ದು ಭಯ್ಯ. ಹಾಂ ಹಾಂ. ನಿಮ್ಮದು ಊರು ಯಾವುದು? ಊರು ಸದಾಶಿವನಗರ. ನೀನು ನೋಡು, ಅವೆಲ್ಲ ಅದು ಶೌಚಾಲಯದೆಲ್ಲ ಪಿಟ್ಟೆಲ್ಲ ಎತ್ತಾಕಿದ್ರೆ ನಿನ್ನ ಕೈಗೆ ಏನು ಇನ್ಫೆಕ್ಷನ್ ಆಗಲ್ವಾ? ಹಾಂ, ನೋಡ್ದಾ? ಹಾಂ, ಕೆಲಸ ಮಾಡ್ತಿದ್ವಿ. ಕೆಲಸ ಮಾಡಬೇಕಾದ್ರೆ ಮಾಮೂಲಿ ಶೌಚಾಲಯದಿಂದ ಫಿಟ್ಟಿಂಗ್ ಮಣ್ಣು ಏನಿದೆಯೋ ಅಲ್ಲಿ ಆಚೆಡೆ ಹಾಕಿದ್ರು, ಅದು ಆಚೆಡೆ ತೆಗ್ದು ಟೈಟಲ್ ತುಂಬ್ತಿದ್ವಿ. ಅವರು ನಮ್ಮ ಸರ್ ಶೌಚಾಲಯ ಇದೆ ಸರ್, ಅದು ಗಲೀಜು ಶೌಚಾಲಯದಿಂದ ಅದು ಮಾಮೂಲಿ ಏನಿದೆ ತೆಗ್ದು ಆಚೆಡೆ ಹಾಕಿದ್ವಿ, ಅದನ್ನು ಟೈಟಲ್ ತುಂಬ್ತಿದ್ವಿ ಸರ್. ಸರ್ ತೆಗ್ದು ಆಚೆ ಹಾಕಿದ್ರು ನಮಗೆ ಗೊತ್ತಿಲ್ಲ ಸರ್. ಅದರಲ್ಲಿ ಏನು ಅಂತಂದರೆ ನಮ್ಗೆ ಏನು ಕೆಳಗಡೆ ಐತೆ ಅದು ನಮ್ಗೆ ಗೊತ್ತಿರಲಿಲ್ಲ ಸರ್, ಅದೇನು ಅಂತ ಸರ್. ಅದು ನಮ್ದೇನು ಸರ್, ಹೊಟ್ಟೆ ಪಟ್ಟು ನನಗೂ ಒಂದು ಗಂಡು ಮಗು ಹೆಣ್ಮಗು ಚಿಕ್ಕ ಮಕ್ಕಳು ಸರ್. ನನಗೆ ಏನಂತ ಹೇಳಿ ಕರ್ಕೊಂಬಂದ್ರು ನಿಮಗೆ? ಸರ್ ಮಣ್ಣು ಐತೆ, ಮಣ್ಣು ತುಂಬ ಐತೆ ಅಂತ ಮಣ್ಣು ಐತೆ, ತುಂಬ್ಕೊಬರ್ರಿ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡಿದಾಗ ಏನಿತ್ತು ಇಲ್ಲಿ? ಸರ್ ಇದು ಮಾಮೂಲಿ ಬ್ಲ್ಯಾಕ್ ಮಣ್ಣು ಇತ್ತು ಸರ್, ಆಮೇಲೆ ಕೆಂಪು ಮಣ್ಣು ಇತ್ತು, ಬ್ಲ್ಯಾಕ್ ಮಣ್ಣು ಇತ್ತು ಸರ್. ಅದು ಹೇಳಿಲ್ವಾ ಇದು ಫಿಟ್ಕೊಂಡಿದ್ದು ಟಾಯ್ಲೆಟ್? ಸರ್ ಇವಾಗಂತ ನಮ್ಗೇನು ಹೇಳಿಲ್ಲ ಸರ್. ಆಮೇಲೆ ಮತ್ತೆ ಬಂದಬೇಕಾದ್ರೆ ಕೆಂಪು ಮಣ್ಣು ಇತ್ತಲ್ಲ ಸರ್, ಅವಾಗ ನಾವೇನೋ ತುಂಬಿದ್ವಿ. ಅಲ್ಲ ನಿಮ್ಗೆ ಅದೆಲ್ಲ ಕೊಳಚೆ ಸ್ಮೆಲ್ ಬರುತ್ತೆ ಸರ್ ಯಾವತ್ತೂ ಈ ಕೆಲಸ ಮಾಡಿ ನಾವು ಈ ಕೆಲಸ ಮಾಡೋರು ಸರ್, ನಾವು ಈಜುಡಿ ಕೆಲಸ ಮಾಡೋರು ಸರ್ ತುಮಕೂರಲ್ಲೇ ಕೆಲಸ ಮಾಡೋರು ನಾವು. ನಮ್ಗೆ ಗೊತ್ತಿರಲಿಲ್ಲ ಸರ್, ಇದು ಫಿಟ್ ಮಣ್ಣು ನಾವು ಯಾವುದು ಎತ್ತಿರಲ್ಲ. ಇವಾಗ ಏನು ಮಣ್ಣು ಇದ್ದಲ್ಲ ಅದು ಮಣ್ಣು ತುಂಬಿಸ್ತಾ ಇದೆ ಅಷ್ಟೇ ಸರ್. ಅಲ್ಲ ಅದೆಲ್ಲ ಗಲೀಜು ಸ್ಮೆಲ್ ಬರ್ತಾ ಇಲ್ಲ ಸರ್ ಗಲೀಜು ಏನು ಮಾಡ್ತಾರೆ, ಹೊಟ್ಟೆ ಪಾಡು ಸರ್, ಬಡವರು ಸರ್, ಅಮಾಯಕರು ನಾವು ಸರ್. ಗಂಡ ಇದು ಹೆಣ್ಮಕ್ಳು, ಚಿಕ್ಕ ಮಗಳು, ಹೆಣ್ಮಕ್ಳವ್ರು, ಗಂಡು ಮಕ್ಳವ್ರು ಸರ್, ಚಿಕ್ಕವರು ಏನು ಮಾಡೋದು ಸರ್. ಇದೆಲ್ಲ ಜವಾಬ್ದಾರಿ ವಹಿಸಿ ಸರ್ ಇವರು ಇಂಜಿನಿಯರ್ ಅಂತ ಹೇಳ್ಬಿಟ್ಟು ನಮಗೆ ಕೆಲಸ ಹೇಳಿದ್ರು ಸರ್. ಒಂದ್ಸರಿ ಈಜುಡಿ ವರ್ಕ್ ಮಾಡೋದು ಸರ್, ನಾವು ಮಣ್ಣಾಗಿ ಪೈಪ್ಲೈನ್ ಹಾಕೋದು ಸರ್. ಅವ್ರ ಹೆಸರು ಗೊತ್ತಿಲ್ಲ ನಮಗೆ, ಅವ್ರು ಹೇಳಿ ಒಂದ್ಸಲಿ ಕೆಲಸ ಮಾಡೋದು ಗೊತ್ತಿರಲಿಲ್ಲ ಸರ್. ಅದಕ್ಕೆ ನಾವೇನು ಬರೀ ಈಜುಡಿಲೇನು ವರ್ಕ್ ಮಾಡೋದು ಸರ್, ಈಜುಡಿ ಕಲೆಕ್ಷನ್ ಮಾಡೋದು ನಾನು. ಅದನ್ನು ಬಿಟ್ಟು ಮಾಮೂಲಿ ಇದು ಮಣ್ಣು ಇದೆ ಅಂತ ತುಂಬಕ್ಕಂದ ಬಂದಿವಿ ಅಷ್ಟೇ ಸರ್. ಅದು ಕಪ್ಪು ಮಣ್ಣು ಇತ್ತು ಸರ್, ಅವಾಗ ನಮ್ಗೆ ಸ್ಮೆಲ್ ಬರ್ತಿದ್ದು ಏನು ಮಾಡೋಣ ಸರ್. ಇವಾಗ ಬೆಳಿಗ್ಗೆಯಿಂದ ತಿಂದಿಲ್ಲ, ಊಟ ಎಲ್ಲ ಏನು ಮಾಡಲೇಬೇಕಲ್ಲ ಸರ್, ಜೀವನ. ಸಣ್ಣ ಮಕ್ಕಳು ಅಲ್ಲ ಅದೆಲ್ಲ ಗಲೀಜು ಎಲ್ಲ ಕಾಯಿಲೆ ಆಗೋಂಥರಲ್ವಾ ಸರ್. ಆಗುತ್ತೆ, ಏನು ಮಾಡೋಣ ಸರ್, ಏನು ಮಾಡೋಣ ಹೇಳಿ. ಇವಾಗ ಸಣ್ಣ ಮಕ್ಕಳು ಇದ್ದಾರೆ, ಏನು ಮಾಡೋಣ, ಹೊಟ್ಟೆ ಪಡಬೇಕು, ಹೆಂಡತಿ ಮಕ್ಕಳನ್ನ ಸಾಕಬೇಕಲ್ಲ ಸರ್.
ನಾವು ಎಸ್ ಸಿ ಎಸ್ ಟಿ ಜನಾಂಗದವರು ಸರ್. ನಾವು ಏನು ಮಾಡ್ಬೇಕು ಸರ್? ಇವಾಗ ಕೂಲಿ ಪಡಿ ಯಾರು ಕೊಡ್ತಾರೆ ಸರ್? ಮಾಮೂಲಿ ಅಂದರೆ ನಮ್ಗೆ 1.5 ಸಾವಿರ ಫ್ಯಾಕ್ಟ್ರಿಲಿ ಹೋಗ್ಬಿಟ್ಟು 1.5 ಸಾವಿರ ಕೊಡ್ತಾರೆ ಸರ್. ಅದ್ರಲ್ಲಿ 1.5 ಸಾವಿರ ಅಂದರೆ ಕೈ ಕಾಲು ಮಲ್ಲಿಗೆ ಮಾಮೂಲಿ ಏನಾದರೂ ಹುಡುಗರಿಗೆಲ್ಲ ಕೊಡಬೇಕಲ್ಲ ಸರ್. ಏನು ಮಾಡೋಣ ಸರ್? ಸರ್ ನವೀನ್ ಅಂತ ಸರ್. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು. ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಪುರವಾರ ಹೋಗ್ಲಿ. ಅದೇ ಸರ್ ಮಣ್ಣು ತುಂಬ್ತಾ ಇದ್ವಿ. ಏನು ಮಣ್ಣದು? ಮಣ್ಣು ಪಿಟ್ಟು ಅದು ಮಣ್ಣು ತುಂಬ್ತಾ ಇದ್ವಿ. ಶೌಚಾಲಯ ಅದೇ ತುಂಬ್ತಾ ಇದ್ವಿ. ಹೌದು ಸರ್, ಹೆಂಡತಿ ಮಕ್ಕಳು ಸಾಗಬೇಕಲ್ಲ ಸರ್, ಅದಕ್ಕೆ ಕೆಲಸ ಮಾಡ್ತಾ ಇದ್ವಿ ಸರ್. ಯಾರು ನಮ್ಮಲ್ಲಿ ಕೆಲಸ ಮಾಡಕ್ಕೆ ಹೇಳಿದ್ರು? ಅದೇ ನಮ್ಗೆ ಯಾರೋ ಕಾಂಟ್ರಾಕ್ಟ್ ಕರೆದಿದ್ರು ಸರ್. ಅವಾಗ ನಮ್ಮ ಹುಡುಗಂಗೆ ಗೊತ್ತು ಸರ್. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಿ? ನಾವು 3 ಸರ್. ಯಾರ್ಯಾರು ಅವರು ಎಲ್ಲರೂ? ನವೀನ, ನಂದೀಶ, ನಾನು 3 ಜನ. ಅವರೆಲ್ಲ ಯಾವ ಸಮುದಾಯದವರು? ಅವರು ಎಸ್ ಸಿ ಸಮುದಾಯ. ನಾವು ಎಸ್ ಸಿ ಸಮುದಾಯದಲ್ಲಿ ಲಂಬಾಣಿ ನಾವು. ಲಂಬಾಣಿ ನವೀನ. ನೀವೆಲ್ಲ ಇದು ಮಧುಗಿರಿ ತಾಲೂಕು, ಪುರವಾರ ಹೋಬಳಿ, ಗುಂದಳ್ಳಿ ಗ್ರಾಮ ಪಂಚಾಯತಿ. ಎಷ್ಟು ಲೋಡು ಹೊಡೆದಿದ್ದೀರಾ ಆಲ್ರೆಡಿ? ಇದು 2ನೇ ಲೋಡ್ ಸರ್. ಇದು 2ನೇ ಲೋಡಾ? ಅಲ್ಲ, ಬರಿಗೈಯಲ್ಲಿ ಯಾಕೆ ಇದೆಲ್ಲ ಕೆಲಸ ಮಾಡ್ತಾ ಇದ್ರಿ? ಅದೆಲ್ಲ ನಮ್ಗೇನು ಗೊತ್ತು ಸರ್. ನಮಗೆ ಕೆಲಸ ಬೇಕು, ಹೆಂಡತಿ ಮಕ್ಕಳು ಸಾಕಬೇಕಲ್ಲ, ಕೆಲಸಕ್ಕೆ ಬಂದ್ವಿ ಸರ್. ಕೆಲಸಕ್ಕೆ ಬೇಕು, ಕೆಲಸಕ್ಕೆ. ಯಾರು ಇದನ್ನೆಲ್ಲ ಮಾಡಕ್ಕೆ ಹೇಳಿದ್ರು? ಅದೇ ನಮ್ಮ ಹುಡುಗ, ನಮ್ಮ ನವೀನ ಅಂಬರ್ ಕರ್ಕೊಂಡು ಬಂದರು. ಅವ್ರಿಗೆ ಯಾರು ಹೇಳಿದ್ರೆ ಗೊತ್ತಿಲ್ಲ, ನಾವು ಮಾಡಿದ್ವಿ ಸರ್. ಅಲ್ಲ, ಇದು ಬರಿಗೈಲಿ ಮಾಡಿದ್ರೆ ಅಥವಾ ಅಲ್ಲಿ ಜೀವಕ್ಕೆ ಹಾನಿ ಆಗುತ್ತೆ ಅನ್ನೋದು ಗೊತ್ತಲ್ವ ನಿಮಗೆ? ಗೊತ್ತು ಸರ್. ಏನು ಮಾಡೋಣ, ಹೆಂಡತಿ ಮಕ್ಕಳು ಸಾಕಬೇಕಲ್ಲ ಸರ್. ಏನು ಮಾಡೋಣ? ಆದರೆ ಯಾಕೆ ಮಾಡ್ತೀರಿ ಹಿಂಗೆ ಬರಿಗೈಯಲ್ಲಿ? ಏನು ಮಾಡೋಣ? ಕೆಲಸ ಇಲ್ಲ, ಏನಿಲ್ಲ. ಏನು ಮಾಡೋಣ? ಕೆಲಸ ಇಲ್ಲ, ಏನು. ನಿಮ್ಮ ಹೆಸರು? ಮೂರ್ತಿ ನಾಯಕ. ಇವತ್ತು ತುಮಕೂರು ಟೌನು KEB ಇಲಾಖೆ ಏನಿದೆ, KEB ಇಲಾಖೆ ಕಾರ್ಮಿಕರೆಲ್ಲ ಸೇರಿ ಒಂದು ಚೌಟ್ರಿ ಮಾಡ್ಕೊಂಡಿದ್ದಾರೆ, KEB ಚೌಟ್ರಿ ಅಂತೇಳಿ. ಆ KEB ಚೌಟ್ರಿ ಪಿಟ್ ಏನಾಗಿದೆ, ಫುಲ್ ತುಂಬಿದ ನಂತರ ಏನು ಮಾಡಿದ್ದಾರೆ, SC ಸಮುದಾಯದ 3 ಜನ ಕಾರ್ಮಿಕರು, ಅಮಾಯಕ ಬಡ ಕಾರ್ಮಿಕರನ್ನು ಮಣ್ಣು ಬನ್ನಿ ತುಂಬಿ ಅಂತೇಳಿ ಇಲ್ಲಿ ಶೌಚಾಲಯ ತುಂಬಿಸ್ಬಿಟ್ಟಿದ್ದಾರೆ. ತುಂಬಿಸಿ ಅದು ಅವ್ರಿಗೆ ಯಾವುದೇ ಭದ್ರತೆ ಅಥವಾ ಕೈಗೆ ಯಾವುದಾದ್ರೂ ಗ್ಲೌಸು ಎಂಥದ್ದು ಕೊಟ್ಟಿಲ್ಲ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸರ್ಕಾರದ ಸುತ್ತೋಲೆನೇ ಇದೆ, SC ST ಸಮುದಾಯಗಳನ್ನು ಅಥವಾ ಇನ್ನಿತರ ಯಾವುದೇ ಸಮುದಾಯಗಳನ್ನಾಗಲಿ ಬಳಸಿ ಶೌಚಾಲಯನ ಅಂದರೆ ಮನುಷ್ಯನಿಂದ ಎತ್ತಬಾರ್ದು ಅಂತೇಳಿ, ಯಂತ್ರೋಪಕರಣಗಳನ್ನು ಬಳಸಿ ಎತ್ತಿ ಅಂತೇಳಿ. ಆದರೆ ಇವನು ಯಾರೋ KEB ಇಲಾಖೆಯ AEE ಅಥವಾ ಇಂಜಿನಿಯರೋ ಯಾರೋ ಅಯೋಗ್ಯ ಏನು ಮಾಡಿದ್ದಾನೆ, ಈ ಅಮಾಯಕರನ್ನು 3 ಜನ ಅಮಾಯಕರು ಕಾರ್ಮಿಕರು ಮತ್ತು ST ಸಮುದಾಯದ ಟ್ರ್ಯಾಕ್ಟರ್ ಡ್ರೈವರು, ಈ 4 ಜನನೂ SC ST ಸಮುದಾಯದವ್ರನ್ನ ಬಳಸ್ಕೊಂಡು ಇವತ್ತು ಕೈಯಿಂದ ಶೌಚಾಲಯನ ಪಿಟ್ಗುಂಡಿನ ಎತ್ಸಿರೋ ಅಂಥ ಕೆಲಸನ ಮಾಡಿದವ್ರೆ. ನಾವು ಇಲ್ಲಿ ಹಾದು ಹೋಗ್ಬೇಕಾದ್ರೆ ನೋಡಿದೆ, ನನಗೆ ಕಣ್ಣಲ್ಲಿ ನೀರು ತುಂಬ್ಕಂತು. ಅವ್ರ ಪರಿಸ್ಥಿತಿ ನೋಡಿದ್ರೆ ಅವ್ರಿಗೆ ಯಾವುದೇ ಇದಿಲ್ಲ, ಶೌಚಾಲಯನೆಲ್ಲ ಕೈಗೆ, ಹೊಟ್ಟೆಗೆ, ಮಖಕ್ಕೆ, ಕಾಲ್ಗೆ ಎಲ್ಲ ಬೆಳ್ಕೊಂಡಿದ್ದಾರೆ. ಎಲ್ಲ ಬೆಳ್ಕೊಂಡು ಅವ್ರು ಎತ್ತುತ್ತಾರದು ನೋಡಿ ನನ್ನ ಕಣ್ಣಲ್ಲಿ ನೀರು ತುಂಬ್ಕೊಂಡೋಯ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದು ಇಂಥ ಕಾಲದಲ್ಲೂ ಕೂಡ ಇನ್ನೂ ಇಂಥ ಪದ್ಧತಿ ಐತೆ ಅಂತಂದರೆ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಇನ್ನಿತರ ಸಂಬಂಧಪಟ್ಟ ಯಾವ ಇಲಾಖೆ ಆಗಿರ್ಬೋದು ಕೈಲ್ಕೆಟ್ಕೊಳ್ತೈತೆ. ಇವತ್ತು ಉಪಮುಖ್ಯಮಂತ್ರಿಗಳ ತವರಲ್ಲೇ ಇಂಥ ಇದನ್ನು ನಾವು ಕಂಡಾಗ ಅಧಿಕಾರಿಗಳು ಯಾವ ರೀತಿ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುತ್ತೆ ಅನ್ನೋದನ್ನು ನಾವು ಇಲ್ಲಿ ಕಣ್ಬಿಟ್ಟು ನೋಡಬೇಕಾಗಿದೆ. ಅವ್ರ ಪರಿಸ್ಥಿತಿ ನೋಡಿದ್ರೆ 100% ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ಬರುತ್ತೆ. ಮಾನ್ಯ ಗೃಹ ಸಚಿವರು ಮತ್ತು DCM ಮತ್ತು ಸರ್ಕಾರದ ಮುಖ್ಯಮಂತ್ರಿ, ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟ್ರುಗಳು ಏನಿದ್ದೀರಾ, ದಯಮಾಡಿ ಇಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿರೋದನ್ನು ಅಂಥವ್ರ ಮೇಲೆ ಕಠಿಣ ಕಾನೂನು ಕ್ರಮ ತಾಳಬೇಕು. ಯಾರು AEE ಮತ್ತು ಕಾಂಟ್ರಾಕ್ಟರ್ ಯಾರಿದ್ದಾರೆ ಅವ್ರ ಮೇಲೆ, ಮತ್ತು ಈ ಕಾರ್ಮಿಕರು ಏನು ಬಳಸ್ಕೊಂಡಿದ್ದಾರೆ ಅವ್ರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಅವ್ರನ್ನ ವಿಚಾರಿಸಿದಾಗ ತುಂಬ ಅಮಾಯಕರು ಅಂದರೆ ತುಂಬ ಅಮಾಯಕರು. ಒಬ್ಬ ಲಂಬಾಣಿ ಇದ್ದಾನೆ, ಒಬ್ಬ SC ಸಮುದಾಯದ ಮಾದಿಗ ಸಮುದಾಯ ಇದ್ದಾನೆ, ಇನ್ನೊಬ್ಬ ST ಸಮುದಾಯದ ಡ್ರೈವರ್ ಇದ್ದಾನೆ. ಇಂಥ ಅಮಾಯಕರನ್ನು ಬಳಸ್ಕೊಂಡಿದ್ದಾರೆ. ಸರ್ಕಾರ ಕೂಡಲೇ ಇವ್ರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಅಟ್ರಾಸಿಟಿ ಕಾಯ್ದೆಯಡಿ ಕ್ರಮ ತಗೊಂಡು ಇವ್ರೇನು ಕಾರ್ಮಿಕರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಸರ್ಕಾರಕ್ಕೆ.